ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಪೆನ್ಡ್ರೈವ್ ವಿಚಾರಕ್ಕೂ ಬರೋಣ. ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋ ವಿಚಾರ ಅಂತ ಹೇಳಿದ್ರೆ ಈ ಪೆನ್ಡ್ರೈವ್ ಪ್ರಕರಣ ಮತ್ತು ಲೈಂಗಿಕ ದೌರ್ಜನ್ಯ ಆರೋಪ. ಎಚ್.ಡಿ. ರೇವಣ್ಣ ಹಾಗೂ ಪ್ರಜ್ವಲ್ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆಯಲ್ಲ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತ ಮಹಿಳೆಗೆ ಎಸ್ಐಟಿ ಅಧಿಕಾರಿಗಳಿಂದ ಒತ್ತಡವನ್ನ ಹೇರಲಾಗ್ತಾ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ NCW ದೂರನ್ನ ಎಸ್ಐಟಿಗೆ ರವಾನೆ ಮಾಡಲಾಗಿದೆ. ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ NCW ದೂರನ್ನ ಎಸ್ಐಟಿಗೆ ರವಾನೆ ಮಾಡಲಾಗಿದೆ. ನಿನ್ನೆಯಷ್ಟೇ ಮಹಿಳೆ ಬಗ್ಗೆ ಎಸ್ಐಟಿಗೆ ತಿಳಿದು ಬಂದಿದೆ. ಎಸ್ಐಟಿಯಿಂದ ಯಾರೂ ಕೂಡ ಆಕೆಯನ್ನ ಸಂಪರ್ಕ ಮಾಡಿಲ್ಲ. NCWಗೆ ದೂರು ನೀಡಿರೋ ಮಹಿಳೆ ನಮ್ಮನ್ನ ಸಂಪರ್ಕ ಮಾಡಿಲ್ಲ. ಮಹಿಳೆಗೆ ಕರೆ ಮಾಡಿದ ವ್ಯಕ್ತಿ ಗುರುತನ್ನ ತಿಳಿಯೋದಕ್ಕೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಮಹಿಳೆಗೆ ಯಾರು ಒತ್ತಡ ಹಾಕಿದ್ದು ಅಂತ ಹೇಳಿ ಎಸ್ಐಟಿಯಿಂದ ತನಿಖೆ ನಡೆಸಲಾಗ್ತಾ ಇದೆ. ಜೊತೆಗೆ ಯಾರು ಒತ್ತಡ ಹಾಕಿದ್ರು ಅನ್ನೋದು ಗೊತ್ತಾಗುತ್ತಲ್ಲ, ಅವ್ರ ವಿರುದ್ಧ ಅಗತ್ಯ ಕ್ರಮವನ್ನ ತೆಗೆದುಕೊಳ್ತೀವಿ. ಮಹಿಳೆಯ ಆರೋಪಕ್ಕೆ ಎಸ್ಐಟಿ ಉನ್ನತ ಮೂಲಗಳಿಂದ ಈ ರೀತಿಯಾಗಿ ಸ್ಪಷ್ಟನೆ ಸಿಗ್ತಾ ಇದೆ. ಸುಳ್ಳು ದೂರು ಕೊಡೋದಕ್ಕೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ ದೂರು ಕೊಡಲಾಗಿದೆ. ಈ ಬಗ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಮಹಿಳೆ ದೂರು ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡ್ತಾ ಇದೆ ಎಸ್ಐಟಿ. ಇದ್ರ ಬಗ್ಗೆ ತನಿಖೆ ಆಗುತ್ತೆ. ಯಾರು ಈ ರೀತಿಯಾಗಿ ಅವ್ರ ಮೇಲೆ ಒತ್ತಡ ಹೇರ್ತಾ ಇದ್ದಾರಲ್ಲ, ಅವ್ರಿಗೆ ಕಠಿಣ ಶಿಕ್ಷೆ ಆಗಿರ್ಬೋದು ಅಥವಾ ಅಗತ್ಯ ಕ್ರಮ ಆಗಿರ್ಬೋದು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಸ್ಪಷ್ಟನೆ ಕೊಡ್ತಾ ಇದೆ ಎಸ್ಐಟಿ ಟೀಮ್. ಇನ್ನು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ. SK ಮಂಜುನಾಥ್, ಈ ಪ್ರಕರಣದಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೋ ಗೊತ್ತಿಲ್ಲ. ನೋಡಿ, ಮಹಿಳಾ ಆಯೋಗಕ್ಕೆ ಒಬ್ಬರು ನೊಂದ ಮಹಿಳೆ ದೂರನ್ನ ಕೊಟ್ಟಿದ್ರು, ನನ್ನ ಮೇಲೆ ಒತ್ತಡ ಹೇರಲಾಗ್ತಾ ಇದೆ ಅಂತ ಹೇಳಿ. ಎಸ್ಐಟಿ ಇದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತಾ ಇದೆ, ಯಾವ ರೀತಿ ಕೊಡ್ತಾ ಇದೆ? ಶರತ್ತೇನು ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯನ್ನು ತನಿಖೆ ಚುರುಕುಗೊಳಿಸಿದಂಥ ಸಂದರ್ಭದಲ್ಲಿ ಈ ಹಿಂದೆ ಅಂದರೆ ಕೆಲವೊಂದು ವಿಡಿಯೋನಲ್ಲಿರ್ತಕ್ಕಂಥ ಸಂತ್ರಸ್ತೆಯರನ್ನ ಭೇಟಿ ಮಾಡಿ ಅವರಿಗೆ ನಿಜವಾಗ್ಲೂ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕಿ ದೂರನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಎಸ್ಐಟಿ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಒಬ್ಬ ಸಂತ್ರಸ್ತೆ ಜಯನಗರ ಮೂಲದ ಸಂತ್ರಸ್ತೆ ಅಂತ ಹೇಳಿ ಬರ್ತಾ ಇರ್ತಕ್ಕಂಥದ್ದು. ಆಕೆಯನ್ನು ಭೇಟಿ ಮಾಡಿದಂಥ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಅತ್ಯಾಚಾರ ಪ್ರಕರಣ ಅಡಿಯಲ್ಲಿ ಒಂದು ದೂರನ್ನು ದಾಖಲು ಮಾಡಿ ಅಂತ ಒಂದು ಒತ್ತಡವನ್ನು ಹಾಕ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆ ಸಂತ್ರಸ್ತೆ ಏನು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಒಂದು ಪತ್ರವನ್ನು ಬರೆದಿರೋದು ಈಗ ವೈರಲ್ ಆಗ್ತಾ ಇದೆ. ಆದರೆ ಅಲ್ಲಿಂದ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಬಂದಿರತಕ್ಕಂಥ ಪತ್ರವೂ ಸಹ ಈಗ SIT ಕಚೇರಿ ತಲುಪಿರ್ತಕ್ಕಂಥದ್ದು. ಆದರೆ ಇಲ್ಲಿವರೆಗೂ ಆ ಸಂತ್ರಸ್ತೆಯನ್ನು ನಾವು ಭೇಟಿ ಮಾಡಿಲ್ಲ, SIT ಅಧಿಕಾರಿಗಳು ಅಂದ್ಕೊಂಡು ಯಾರು ಆಕೆಯನ್ನು ಭೇಟಿ ಮಾಡಿದ್ರು ಅನ್ನೋ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಹಾಗಾಗಿ ಏನು ಆ ಸಂತ್ರಸ್ತೆ ಕೊಟ್ಟಿರ್ತಕ್ಕಂಥ ದೂರು, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥ ದೂರು ನಿನ್ನೆ ಅಷ್ಟೇ ನಮಗೆ ತಲುಪಿದೆ. ಅದರ ಬಗ್ಗೆ ಒಂದು ತನಿಖೆಯನ್ನು ಮಾಡ್ತಾ ಇದ್ದೇವೆ. ಆ ಮಹಿಳೆಯನ್ನು ಈ ಮುಂಚಿತವಾಗಿ ನಮ್ಮ SIT ತಂಡ ಯಾರೂ ಸಹ ಭೇಟಿ ಮಾಡಿಲ್ಲ. ಆಕೆಯ ಹೆಸರು ಅಥವಾ ವಿಳಾಸ ಆಗಲಿ ಯಾರಿಗೂ ಗೊತ್ತಿಲ್ಲ. ಈಗ ಏನು ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಬಂದಿರತಕ್ಕಂಥ ಲೆಟರ್ ಏನಿದೆ ಅದರಲ್ಲಿ ಕೆಲವೊಂದು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಆ ಒಂದು ತನಿಖೆಯನ್ನು ಮುಂದುವರಿಸ್ತೇವೆ. ಜೊತೆಗೆ ಆ ಸಂತ್ರಸ್ತ ಮಹಿಳೆ ಏನು ಈಗ ಆರೋಪ ಮಾಡಿದ್ದಾರೆ SIT ಅಧಿಕಾರಿಗಳು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಿಜವಾಗಲೂ SIT ಅಧಿಕಾರಿಗಳಿಂದ ಆ ರೀತಿಯಾದಂಥ ಏನಾದರೂ ಒಂದು ಕಿರುಕುಳ ಸಂತ್ರಸ್ತೆಗೆ ಕೊಟ್ಟಿದೆ ಆದರೆ ಅವರ ವಿರುದ್ಧವೂ ಸಹ ನಾವು ಕ್ರಮವನ್ನು ಜರುಗಿಸ್ತೇವೆ ಅಂತಕ್ಕಂಥದ್ದು SITಯ ಮುಖ್ಯಸ್ಥರು ಆಗಿರ್ತಕ್ಕಂಥದ್ದು ಉನ್ನತ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು. ಹೀಗಾಗಿ ತನಿಖೆ ಒಂದು ಕಡೆ ಏನು ಸಂತ್ರಸ್ತೆಯರನ್ನು ಪತ್ತೆ ಹಚ್ಚಿ ಅವರಿಗೆ ನಿಜವಾಗ್ಲೂ ದೌರ್ಜನ್ಯ ಆಗಿದೆಯೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಕೆಲವರು ಕೊಟ್ಟಂಥ ಹೇಳಿಕೆಗಳ ಆಧಾರದ ಮೇಲೆ ಮತ್ತಷ್ಟು ಪ್ರಕರಣಗಳನ್ನು ದಾಖಲಿಸೋದಕ್ಕೆ ಒಂದು ಕಡೆ SIT ಸಿದ್ಧತೆ ನಡೆಸ್ತದೆ. ಅದರ ಬೆನ್ನಲ್ಲೇ ಮತ್ತೊಬ್ಬ ಸಂತ್ರಸ್ತೆ ಈ ರೀತಿಯಾದಂಥದ್ದು ಗಂಭೀರ ಆರೋಪವನ್ನು ನನ್ನ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡಿ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದ್ದಾರೆ. ಈಗ ಅದು ಏನು ಜಯನಗರದಿಂದ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಹೋಗಿದ್ದು ಅಲ್ಲಿಂದ ಈಗ SIT ಕಚೇರಿಗೆ ಬಂದಿದೆ. ಮುಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ನಿಜವಾಗ್ಲೂ ಆ ಸಂತ್ರಸ್ತೆಯ ಮೇಲೆ ಒತ್ತಡವನ್ನು ಹಾಕಿದ್ರು ಅಥವಾ ಆಕೆಯೇ ಏನಾದರೂ ಸುಳ್ಳು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ಎಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಗಳಲ್ಲೂ ಸಹ ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ಯಾವ ರೀತಿಯಾಗಿ ತನಿಖೆಯನ್ನು ಎದುರಿಸಬೇಕು ಅನ್ನೋದ್ರ ಬಗ್ಗೆ SIT ತೀರ್ಮಾನ ಮಾಡಲಿದೆ. ಒಟ್ಟಂತೂ ಇದು ಏನು ಒತ್ತಡ ಆಗ್ತಾ ಇದ್ದು ಸುಳ್ಳು ಕೇಸ್ ದಾಖಲು ಮಾಡೋದಕ್ಕೆ ಒತ್ತಡ ಆಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು SIT ಮೂಲಗಳಿಂದ ಒಂದು ಸ್ಪಷ್ಟೀಕರಣ ಸಿಕ್ಕಿದೆ. ಶರತ್, ಥ್ಯಾಂಕ್ ಯು ಮಂಜುನಾಥ್. ಡೀಟೇಲ್ಸ್ಗಾಗಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.